ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಕೋಟಿ ಸ್ತೋತ್ರವಾಗಲಿ. ಪ್ರೀತಿಯ ದೇವಜನರೇ, ವಿಶ್ವಾಸಿಗಳೇ, ನಿಮ್ಮ ಪ್ರತಿಯೊಬ್ಬೊಬ್ಬರನ್ನ ಕರ್ತನಾದ ಕ್ರಿಸ್ತ ಯೇಸುವಿನ ನಾಮದಲ್ಲಿ ನಾನು ವಂದಿಸ್ತಾ ಇದ್ದೀನಿ. ನೀವು ಪ್ರತಿಯೊಬ್ಬೊಬ್ಬರು ನಿಶ್ಚಯವಾಗಲು ದೇವರು ತಾನೇ ನಿಮ್ಮನ್ನು ಅತ್ಯಧಿಕವಾಗಿ ಅತಿಶಯವಾಗಿ ನಡೆಸಿಕೊಡುವಂತ ದೇವರು ಸರ್ವಶಕ್ತನಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಓಕೆ ಪ್ರಿಯರಾದವರೇ, ನೀವು ಪ್ರತಿಯೊಂದು ದಿನ ದೇವರ ವಾಕ್ಯವನ್ನು ನೋಡಿ ಆಶೀರ್ವದಿಸಲ್ಪಡ್ತಾ ಇದ್ದೀರಾ. ಅದರೊಂದಿಗೆ ಪ್ರಿಯರಾದವರೇ, ಅನೇಕರು ಕೂಡ ಆಶೀರ್ವದಿಸಲ್ಪಟ್ಟು ಅನೇಕರು ಆ ಸ್ವಾಸ್ಯದಲ್ಲಿ ಏನಾಗಿದ್ದಾರೆ ಅದನ್ನು ಅನುಭವಿಸುವರಾಗಿ ಇದ್ದೀರಾ. ದೇವರಿಗೆ ಸ್ತೋತ್ರವಾಗಲಿ. ಕಣ್ಗಳನ್ನು ಮುಚ್ಚಿ ಒಂದು ನಿಮಿಷ ನಾವು ದೇವರ ಸಾನ್ನಿಧಾನದಲ್ಲಿ ಬಂದಿದ್ದೀವಿ. ಪ್ರಾರ್ಥಿಸೋಣ. ಅಪ್ಪ ಪರಿಶುದ್ಧವಾದ ಒಳ್ಳೆ ತಂದೆಯೇ, ನಿಮ್ಮನ್ನು ಸ್ತುತಿಸ್ತಾ ಇದೀವಿ, ಕೊಂಡಾಡ್ತಾ ಇದೀವಿ, ಮಹಿಮೆ ಪಡಿಸ್ತಾ ಇದೀವಿ. ದೇವರ ಆಶೀರ್ವದಿಸಲ್ಪಟ್ಟ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರವನ್ನ ಮಾಡ್ತಾ ಇದೀವಿ. ನಿನ್ನ ನಾಮ ಒಂದೇ ಸ್ವಾಮಿ, ಮಹಿಮೆ ಹೊಂದುವುದಕ್ಕಾಗಿ ಸಕಲ ಕಾರ್ಯಗಳು ನಡೆಯಬೇಕೆಂದು ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್. ಓಕೆ ಪ್ರೀತಿಯ ದೇವಜನರೇ, ನಿಮ್ಮ ಪ್ರತಿಯೊಬ್ಬೊಬ್ಬರನ್ನ ಮತ್ತೊಂದು ವರ್ತಿಯಾಗಿ ಈ ಒಂದು ವಿಡಿಯೋ ಮುಖಾಂತರವಾಗಿ ನಾನು ಇವತ್ತು ವಿಶೇಷವಾಗಿ ಅಂದರೆ ಸ್ಪೆಷಲ್ ಆಗಿ ಅನೇಕ ಕಾರ್ಯಗಳು ಇರುವುದರಿಂದ ನಿಮಗೂ ಕೂಡ ಈ ಒಂದು ಸಂತೋಷದಲ್ಲಿ ನೀವು ಕೂಡ ಪಾಲ್ಗೊಳ್ಳಬೇಕೆಂಬುದಾಗಿ, ನೀವು ಕೂಡ ನಮ್ಮ ಸಂತೋಷದಲ್ಲಿ ನೀವು ಕೂಡ ಪಾಲ್ಗೊಂಡು ದೇವರು ತಾನೇ ನಿಮ್ಮ ಜೀವಿತದಲ್ಲಿ ಮಾಡಿದ ಪ್ರತಿಯೊಂದು ಅದ್ಭುತದ ಕಾರ್ಯಗಳನ್ನ ಕುರಿತು ನೀವು ಸಹ ನಮ್ಮೊಂದಿಗೆ ಹಂಚಿಕೊಳ್ಳುವರಾಗಿರಬೇಕು. ಈ ದಿನದಲ್ಲಿ ಆ ಒಂದು ಸಂತೋಷ ನಮಗೆ ಹೇಗೆ ದೊರಕಿತು, ಆ ಒಂದು ಸಂತೋಷ, ಸಮಾಧಾನ, ಬಿಡುಗಡೆ, ಅದ್ಭುತ ಇವುಗಳೆಲ್ಲ ಹೇಗೆ ದೊರಕಿತು ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡುವುದಾದ್ರೆ, ಪ್ರಿಯರಾದವರೇ, ನಾವು ಅದನ್ನೇ ಒಂದು ವಾಕ್ಯವನ್ನ ತೆಗೆದು ಓದ್ತೀವಿ. ಯೆಶಾಯನ ಬರೆದ ಪ್ರವಾದನ ಗ್ರಂಥ 9ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ಹೀಗೆ ಹೇಳುತ್ತದೆ: ಒಂದು ಮಗು ನಮಗಾಗಿ ಹುಟ್ಟಿದೆ ಅಷ್ಟೇ, ವರದ ಮಗನು ನಮಗೆ ದೊರೆತನು, ಆಡಳಿತವು ಅವನ ಬಾವಿನ ಮೇಲಿರುವುದು, ಅದ್ಭುತ ಸ್ವರೂಪನು, ಆಲೋಚನಾಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನ ಪ್ರಭು ಎಂಬುದು ಅವನ ಹೆಸರು. ದೇವರಿಗೆ ಸ್ತೋತ್ರವಾಗಲಿ. ಪ್ರಿಯರಾದವರೇ, ಈ ರೀತಿಯಾಗಿ ದೇವರು ತನ್ನ ಪ್ರಜೆಗಳನ್ನ, ಅಂದ್ರೆ ತನ್ನನ್ನ ನಂಬುವಂತ ಜನಗಳನ್ನ, ತನ್ನನ್ನ ನಂಬಿ ಹಿಂಬಾಲಿಸುವಂತ ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲಿ ತಾನು ಮಾಡಬೇಕಾದ ಮಹತ್ ಕಾರ್ಯಗಳೊಂದಿಗೆ ತಾನು ಪ್ರಕಟವಾಗುತ್ತಾನೆ, ತಾನು ಗೋಚರವಾಗುತ್ತಾನೆ. ತಾನು ಮಾಡುವಂತ ಕಾರ್ಯಗಳು ಇದೆ ಎಂಬುದಾಗಿ ಆತನು ಪ್ರತ್ಯಕ್ಷನಾಗುವುದಕ್ಕೆ ಮುಂಚಿತವಾಗಿ ಈ ಒಂದು ವಾಕ್ಯದಲ್ಲಿ ದೃಢಪಡಿಸುವಂತ ಕರ್ತನಾಗಿದ್ದಾರೆ. ಪ್ರಿಯರಾದವರೇ, ಹೌದು ಪ್ರೀತಿಯ ದೇವರ ಮಕ್ಕಳೇ, ದೇವರ ವಾಕ್ಯದಲ್ಲಿ ಹೇಳಿರುವ ಪ್ರಕಾರವಾಗಿ ಒಂದು ಮಗು ನಮಗಾಗಿ ಹುಟ್ಟಿದೆ ಅಷ್ಟೇ. ಅದೇ ಕರ್ತನಾದ ದೇವರು ನಮ್ಮ ಜೀವಿತದಲ್ಲಿ, ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲಿ ಹುಟ್ಟಿ ಬಂದಿರುವುದು ಅದು ನಿಶ್ಚಯ. ದೇವರಿಗೆ ಸ್ತೋತ್ರವಾಗಲಿ. ಆತನು ನಿಮ್ಮ ಜೀವಿತದಲ್ಲಿ ಅದ್ಭುತಗಳನ್ನ ಮಾಡುವಂತ ಕರ್ತನಾಗಿದ್ದಾನೆ, ಅತಿಶಯಗಳನ್ನ ಮಾಡುವಂತ ಕರ್ತನಾಗಿದ್ದಾನೆ. ಆಲೋಚನಾ ಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನ ಪ್ರಭು ಎಂಬುದು ಆತನ ಹೆಸರು ಆಗಿರ್ತದೆ. ಹೌದು ಪ್ರಿಯರಾದವರೇ, ಯೆಶಾಯನ ಬರೆದ ಪ್ರವಾದನ ಗ್ರಂಥ ಪ್ರಕಾರ ಹೇಳಿರುವ ಪ್ರಕಾರವಾಗಿ ಸಮಾಧಾನ ಪ್ರಭು ತಾನೇ ನಿಮ್ಮ ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲಿ ಇನ್ನು ಅತ್ಯಧಿಕವಾದ ಸಮಾಧಾನ, ಇನ್ನು ಅತ್ಯಧಿಕವಾದ ಪರಾಕ್ರಮ, ನಿತ್ಯನಾದ ತಂದೆ ನಿಮ್ಮ ಜೀವಿತದಲ್ಲಿ ನಿತ್ಯವಾದ ಕಾರ್ಯಗಳನ್ನ ಮಾಡುವುದಕ್ಕಾಗಿ ನಿಶ್ಚಯವಾಗಲು ಆತನು ನಿಮ್ಮ ಜೀವಿತದಲ್ಲಿ ಯಾವುದೇ ರೀತಿಯಾದ ನಿಮ್ಮ ಸಂಶಯಕ್ಕೆ ಒಳಗಾಗದಂತೆ ಎಲ್ಲಾ ವಿಷಯದಲ್ಲೂ ನೀವು ಪರಿಪೂರ್ಣರಾಗುವಂತೆ ದೇವರು ತಾನೇ ಈ ಒಂದು ಕಾರ್ಯವನ್ನ ಆಶೀರ್ವದಿಸುವುದಕ್ಕೆ ನಾವು ಕೂಡ ಪ್ರಿಯರಾದವರೇ ನಿಮ್ಮನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡ್ಕೊಳ್ತಾ ಇದ್ದೀವಿ. ಪ್ರೈಸ್ ದ ಲಾರ್ಡ್. ಒಂದು ನಿಮಿಷ ಕಣ್ಗಳನ್ನ ಮುಚ್ಚಿ ಪ್ರಾರ್ಥನೆ ಮಾಡೋಣ. ಅಪ್ಪ ಪರಿಶುದ್ಧವಾದ ಒಳ್ಳೆ ತಂದೆ, ನಿಮ್ಮನ್ನು ಸ್ತುತಿಸ್ತಾ ಇದೀವಿ, ಕೊಂಡಾಡ್ತಾ ಇದೀವಿ, ಮಹಿಮೆ ಪಡಿಸ್ತಾ ಇದ್ವಿ. ಆಶೀರ್ವದಿಸಲ್ಪಟ್ಟ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಕೇಳಿದಂತ ವಾಕ್ಯದ ನಿಮಿತ್ತವಾಗಿ ಎಲ್ಲ ನಿನ್ನ ಮಕ್ಕಳನ್ನ ಆಶೀರ್ವಾದ ಮಾಡಿ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್. ಓಕೆ ಪ್ರಿಯರಾದವರು, ವಿಶೇಷವಾಗಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಪೂರ್ವಕವಾದ ಒಂದು ಆಮಂತ್ರಣ ಪತ್ರವನ್ನ ಕೊಡ್ತಾ ಇದ್ದೀನಿ. ಅಂದ್ರೆ ವೆಲ್ಕಮ್ ಇನ್ವಿಟೇಷನ್ ನಾನು ನಿಮ್ಗೆ ಕೊಡ್ತಾ ಇದ್ದೀನಿ ಈ ವಿಡಿಯೋ ಮುಖಾಂತರ. ಏನಂದ್ರೆ ಪ್ರಿಯರಾದವರೇ, ಇದೇ 21ನೇ ತಾರೀಕು, ಡಿಸೆಂಬರ್ 21ನೇ ತಾರೀಕು ಸಂಜೆ 5:30ಯಿಂದ 8 ಗಂಟೆಯವರೆಗೂ ನಮ್ಮ ಸಭೆಯಲ್ಲಿ ಕ್ರಿಸ್ಮಸ್ ಕ್ಯಾರಲ್ ನೈಟ್ ಅನ್ನ ಪ್ರಾರಂಭಿಸ್ತಿದೀವಿ, ಅಂದ್ರೆ ಆಚರಣೆ ಮಾಡ್ಕೊಳ್ತಾ ಇದೀವಿ. ಆ ಕ್ರಿಸ್ಮಸ್ ಕ್ಯಾರಲ್ ನೈಟ್ ನಲ್ಲಿ ನೀವೆಲ್ಲರೂ
ಪ್ರೀತಿಪೂರ್ವಕವಾಗಿ ಬಂದು ಭಾಗವಹಿಸಿಕೊಳ್ಳಬೇಕೆಂದು ಈ ಒಂದು ವೆಲ್ಕಮ್ ಇನ್ವಿಟೇಷನ್ ಅಂದ್ರೆ ಆಮಂತ್ರಣ ನಾನು ನಿಮಗೆ ಕೋರ್ತಿದ್ದೀನಿ ಪ್ರಿಯರಾದವರೇ. ಹೌದು ಪ್ರೀತಿಯ ದೇವರ ಮಕ್ಕಳೇ, ನೀವು ಪ್ರತಿಯೊಬ್ಬೊಬ್ಬರು ಅನೇಕರು ಇದರಲ್ಲಿ 1200ಕ್ಕೆ ಮೇಲ್ಪಟ್ಟು ಅನೇಕರು ಸಬ್ಸ್ಕ್ರೈಬರ್ ಇದ್ದಾರೆ. ಅವರಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತಾ ಇದ್ದೀನಿ. ಅವರೆಲ್ಲರೂ ಸಹ ನೀವೆಲ್ಲರೂ ಸಹ ಇದರಲ್ಲಿ ಬಂದು ಭಾಗವಹಿಸಿಕೊಳ್ಬೇಕೆಂದು ನನ್ನ ಒಂದು ಆಸೆ ಬಯಕೆಯಾಗಿದೆ. ಆದುದರಿಂದ ಪ್ರಿಯರಾದವರೇ, ಈ ಒಂದು ಸ್ಕ್ರೀನ್ ನಲ್ಲಿ ನಿಮಗೆ ಬೇಕಾದ ಎಲ್ಲ ವಿವರಣೆಯನ್ನು ನಾವು ಕೊಡ್ತೀವಿ. ನೀವು ಆ ಅಡ್ರೆಸ್ ಅನ್ನ ತೆಗೆದುಕೊಂಡು ಬರ್ಬೋದು. ನೀವು ಬರ್ತೀರಾ, ನೀವು ಕೂಡ ಏನ್ ಮಾಡ್ತೀರಾ, ಆ ಡಿಸೆಂಬರ್ 21ನೇ ತಾರೀಕು ಸಂಜೆ 5:30 8 ಗಂಟೆಯ ತನಕ ನಮ್ಮ ಸಭೆಯಲ್ಲಿ ನಡೆಯುವಂತ ಕ್ರಿಸ್ಮಸ್ ಕ್ಯಾರಲ್ ಪ್ರೋಗ್ರಾಮ್ ಅಲ್ಲಿ ನಿಮ್ಮನ್ನ ಪ್ರೀತಿಪೂರ್ವಕವಾಗಿ ನಾವು ಎದುರು ನೋಡ್ತೀವಿ. ನೀವು ಕೂಡ ಬಂದು ಆ ಒಂದು ಸಂಭ್ರಮದಲ್ಲಿ ಪಾಲ್ಗೊಳ್ಳಿ. ದೇವರು ನಿಮ್ಮನ್ನು ಅಧಿಕವಾಗಿ ಆಶೀರ್ವದಿಸಲಿ. ಯೇಸುವಿನ ನಾಮದಲ್ಲಿ ಆಮೆನ್. ಪ್ರೈಸ್ ದಿ ಲಾರ್ಡ್. ಶಾಲೋಮ್. ದೇವರು ನಿಮ್ಮ ಪ್ರತಿಯೊಬ್ಬರ ಸಂಗಡ ಇರುತ್ತಾನೆ. ನಿಮ್ಮನ್ನ ನಾವು ಎದುರು ನೋಡ್ತೀವಿ ನಿಶ್ಚಯ. ಆಮೆನ್.